ನಮಸ್ಕಾರ ಸ್ನೇಹಿತರೆ. ಮೊನ್ನೆ ಮೇ 1ನೇ ತಾರೀಕು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಆಚರಿಸಿರ್ತಕ್ಕಂಥ ಒಂದು ಘಟನೆಯನ್ನು ನಾವು ನೋಡಿದ್ದೀವಿ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕಾರ್ಮಿಕ ಇಲಾಖೆ ಒಂದು ಜಿಲ್ಲಾ ಮಟ್ಟದ ಮತ್ತು ವಿಭಾಗ ಮಟ್ಟದ ಆಫೀಸು ಇದೆ, ITI ಕಾಲೇಜಿನ ಹತ್ರ ಇದೆ. ಆ ಕಾರ್ಮಿಕ ಇಲಾಖೆ ಮೊದಲು ಈಗ ಒಂದು ಹೊಸ ಕಟ್ಟಡದಲ್ಲಿ, ಸ್ವಂತ ಕಟ್ಟಡದಲ್ಲಿ ಅದು ಮೂವ್ಮೆಂಟ್ ಆಗ್ತಾಯಿದೆ. ತುಂಬ ಬಾಲ ಕಾರ್ಮಿಕರ ಬಗ್ಗೆ ಕೆಲಸಗಳನ್ನು ಇಲಾಖೆಯಲ್ಲಿ ಮಾಡ್ತಾಯಿದೆ. ಹಲವಾರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ಅಲ್ಲಿ ಚಾಲ್ತಿಯಲ್ಲಿದೆ. ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ESI ಅಂತಕ್ಕಂಥ ದೊಡ್ಡ ಆಸ್ಪತ್ರೆ ಕೂಡ ಇವತ್ತು ಸರ್ಕಾರ ಕಟ್ಟಿಸಿದೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ಕಾರ್ಮಿಕರ, ವಿಶೇಷವಾಗಿ ಅದರಲ್ಲಿ ಕಟ್ಟಡ ಕಾರ್ಮಿಕರ ಸಲುವಾಗಿ, ಕಟ್ಟಡ, ಕಲ್ಲು ಮತ್ತು ಕ್ವಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಸಲುವಾಗಿ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಕಾರ್ಮಿಕರಿಗಾಗಿ ಒಂದು ಮಂಡಳಿಯನ್ನು ಮಾಡಿ, ಅದರಲ್ಲಿ ಬರ್ತಕ್ಕಂಥ ಸೆಸ್ ಈ ಬಿಲ್ಡಿಂಗ್ ಮಟೀರಿಯಲ್ಸ್ ಮಾರಾಟದ ಹಣ, ಕಬ್ಬಿಣ, ಸಿಮೆಂಟು, ಇಂಥ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಏನಿದೆ ಅದರ ಒಂದು ಮಾರಾಟದಿಂದ ಬರ್ತಕ್ಕಂಥ ತೆರಿಗೆ ಸೆಸ್ ಹಣದಲ್ಲಿ ಕಾರ್ಮಿಕರಿಗ ಕಲ್ಯಾಣಕ್ಕಾಗಿ ಒಂದು ಮಂಡಳಿಯನ್ನು ರಾಜ್ಯ ಮಟ್ಟದಲ್ಲಿ ಮಾಡಲಾಗಿದೆ. ರಾಜ್ಯದ ಸ್ಟೇಟ್ ಆಫೀಸಿನ ಅಧಿಕಾರಿಗಳು, ಸಚಿವರು ಅದಕ್ಕೆ ಮತ್ತು ಹಿರಿಯ ಕಾರ್ಮಿಕ ಅಧಿಕಾರಿಗಳು ಅದಕ್ಕೆ ಪದಾಧಿಕಾರಿಗಳಾಗಿರ್ತಾರೆ. ಈ ಕಟ್ಟಡ ಮತ್ತು ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ ಸಲುವಾಗಿ ಸರ್ಕಾರ ಅವರ ಮಕ್ಕಳಿಗಾಗಿ ಒಂದು ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥದ್ದು, ಜೊತೆಗೆ ಕಾರ್ಮಿಕರ ಮತ್ತು ಕಾರ್ಮಿಕರ ಮಕ್ಕಳ ಮದುವೆಗಾಗಿ ಮದುವೆ ಧನ ಸಹಾಯವನ್ನು ಕೊಡ್ತಕ್ಕಂಥದ್ದು, ಹಾಗೂ ಹೆರಿಗೆ ಸಹಾಯಧನವನ್ನು ಕೊಡ್ತಕ್ಕಂಥದ್ದು, ಹಾಗೂ 60 ವರ್ಷ ವಯಸ್ಸಾದವರಿಗೆ ಪಿಂಚಣಿಯನ್ನು ಕೊಡ್ತಕ್ಕಂಥದ್ದು, ಹಾಗೂ ಸೀನಿಯರಿಟಿ ಕಾರ್ಮಿಕ ಕಾರ್ಡನ್ನು ಪಡ್ಕೊಂಡು ಅದರಲ್ಲಿ ಸೀನಿಯರಿಟಿ ಪಡೆದಿರತಕ್ಕಂಥವ್ರಿಗೆ ಮನೆಗಳ ಸೌಲಭ್ಯ, ಕಟ್ಟಡ ಕಾರ್ಮಿಕರಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಒಂದು ಕಿಟ್ ಏನಿದೆ ಆ ಕಿಟ್ಟು, ಜೊತೆಗೆ ಅವರ ಆರೋಗ್ಯ ತಪಾಸಣೆ ಮಾಡಲಿಕ್ಕೆ ಒಂದು ಸಂಚಾರಿ ಆರೋಗ್ಯ ವಾಹನ ಅಂತ ಹಲವಾರು ಸವಲತ್ತು ಇಲಾಖೆ ಮಾಡಿದೆ. ಇದರ ಬಗ್ಗೆ ನಾವು ಸಾಕಷ್ಟು ಸಂದರ್ಭದಲ್ಲಿ ಹೆಚ್ಚಿನ ಅಂಶ ಎಲ್ಲ ಕಟ್ಟಡ ಕಾರ್ಮಿಕರು ಬಹಳ ಹೆಚ್ಚಿನ ಅಂಶ ಅನಕ್ಷರಸ್ಥರಾಗೇ ಇರ್ತಾರೆ. ಈ 1ನೇ ತಾರೀಕಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಕಲಬುರಗಿ ಆವೃತ್ತಿಯಲ್ಲಿ ಒಂದು ವರದಿ ಪ್ರಕಟ ಆಗಿದೆ. ಏನಂದರೆ, ಮದುವೆ ಸಹಾಯಧನಕ್ಕಾಗಿ ಅರ್ಜಿಗಳು 900+ ಅರ್ಜಿಗಳು ಸಲ್ಲಿಕೆಯಾಗಿವೆ. ಅದರಲ್ಲಿ 50%ಗಿಂತ ಹೆಚ್ಚು ಅರ್ಜಿಗಳನ್ನು ಇಲಾಖೆ ವಿವಿಧ ಕಾರಣಗಳಿಗಾಗಿ ತಿರಸ್ಕಾರ ಮಾಡಿರ್ತಕ್ಕಂಥದ್ದನ್ನು ಒಂದು ವರದಿ ಬಂದಿದೆ. ಅದರಲ್ಲಿ ನಾನು ಒಂದು ಆಳಂದ ತಾಲೂಕಿನ ಒಂದು ಕಟ್ಟಡ ಕಾರ್ಮಿಕೆ ಅಂದರೆ ಗೋಂಡೆಯರ ಕೈಯಲ್ಲಿ ಕೆಲಸ ಮಾಡ್ತಕ್ಕಂಥ ದುಂಡಾಳು ಅಂದರೆ ಹೆಲ್ಪರ್ ಕೆಲಸ ಮಾಡ್ತಕ್ಕಂಥ ಆಳಂದ ನಗರದ ಬಡ ಮಹಿಳೆ, ಅವರು ನೇಕಾರ ಸಮುದಾಯದವರು. ಅವ್ರ ಹೆಸರು ಶ್ರೀಮತಿ ಮಹಾನಂದ ಗಂಡ ಗುರುನಾಥ್ ಚಪ್ಪಳಿ, ಸಾಕಿನ್ ಶರಣ್ ನಗರ್, ಆಳಂದ್ ತಾಲೂಕು, ಅದೇ ಆಳಂದು, ಜಿಲ್ಲಾ ಕಲಬುರಗಿ. ಇವ್ರದ್ದು ಮಗಳ ಮದುವೆ ಆಗಿರೋ ಕಾರ್ಡು ಇತ್ತು ಸರಿಯಾಗಿ. ಆ ಕಾರ್ಡಿನಲ್ಲಿ ಬೇಕಾದ ದಾಖಲಾತಿಗಳನ್ನೆಲ್ಲ ಲಗತ್ತಿಸಿ ಇಲಾಖೆಗೆ ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಕೊಟ್ಟಿದ್ವಿ, ಆಫ್ಲೈನ್ ಮೂಲಕ ದಾಖಲಾತಿಯನ್ನು ಕೊಟ್ಟಿದ್ದೀವಿ. ಇಷ್ಟಾದರೂ ಕೂಡ ಸುಮಾರು ದಿವಸ ಅರ್ಜಿ ಹಾಕಿ ನಾವು ಆದ ಮೇಲೆ ಅರ್ಜಿ ತಿರಸ್ಕೃತವಾಗಿರ್ತಕ್ಕಂಥ ಒಂದು ಮಾಹಿತಿ ಆನ್ಲೈನ್ನಲ್ಲಿ ಪ್ರಿಂಟ್ ತೊಗೊಂಡಿದೆ. ಅದು ತುಂಬ ತಡವಾಗಿ. ಈ ಮಧ್ಯೆ
ಅರ್ಜಿ ಸಲ್ಲಿಸಿದಾಗ ಕಾರ್ಮಿಕ ಅಧಿಕಾರಿಗಳ ತಂಡ ಅವ್ರ ಮನೆಗೆ ಪರಿಶೀಲನೆಗೆ ಹೋಗ್ತಾ ಇದೆ. ಕಾರ್ಮಿಕರು ಇವರು ಇದ್ದಾರೋ ಇಲ್ಲವೋ ಅಂತಕ್ಕಂಥ ಒಂದು ವಿಚಾರಣೆಯನ್ನು ಅವರು ಸ್ಥಳ ಪರಿಶೀಲನೆಯನ್ನು ಮಾಡಿ, ಅಂದರೆ ನಿಮ್ಮ ಹೆಸರೇನು, ನಿಮ್ಮ ಗಂಡನ ಹೆಸರೇನು, ನಿಮ್ಮ ಮನೆ ಯಾವುದು, ನೀವು ಏನೇನು ಕೆಲಸ ಮಾಡ್ತೀರಿ ಅಂತಕ್ಕಂಥ ಮಾಹಿತಿಯನ್ನು ಕೇಳಿದ್ದಾರೆ. ಆ ಮಾಹಿತಿಯಲ್ಲಿ ಜೊತೆಗೆ ವಿಡಿಯೋ ರೆಕಾರ್ಡಿಂಗ್ ಕೂಡ ಅವರು ಮಾಡ್ಕೊಳ್ತಿದ್ದಾರಂತ. ಆ ಮಹಿಳೆ 150 ದಿವಸ ಒಂದು ವರ್ಷದಲ್ಲಿ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡಿದರೆ ಆ ಒಂದು ಕಟ್ಟಡ ಕಾರ್ಮಿಕರು ಅನ್ನುವ ಅರ್ಹತೆ ಅವರಿಗೆ ಬರ್ತಾಯಿದೆ. ಉಳಿದ ದಿನಗಳಲ್ಲಿ ಅವರು ಮನೆ ಕೆಲಸ, ಕೃಷಿ ಕೂಲಿ ಕೆಲಸ ಮಾಡ್ಬೋದು. ಆದರೆ ಆ ಮಹಿಳೆ ಕೃಷಿ ಕೂಲಿ ಕೆಲಸ ಮತ್ತು ಕಟ್ಟಡ ಕಾರ್ಮಿಕ ಕೆಲಸ ಎರಡೂ ಕೆಲಸವನ್ನು ಮಾಡ್ತಕ್ಕಂಥ ಮಹಿಳೆ. ಆ ಶರಣ್ ನಗರ ಅನ್ನೋದು ಒಂದು ಆಳಂದ ಪಟ್ಟಣಕ್ಕೆ ನಾವು ಹೋಗ್ತಕ್ಕಂಥ ಪ್ರಾರಂಭದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ. ತುಂಬ ಹಳೆಯ ಪುರಾತನವಾದಂಥ ಒಂದು ಸ್ಥಳ. ಆದರೆ ಎಲ್ಲ ಹೊಸ ಆಳಂದ ಕಟ್ಟಡ ಎಲ್ಲ ಆಗಿದೆ. ಸುಮಾರು ಏರಿಯಾ ದೊಡ್ಡದಾಗಿದೆ. ಅಲ್ಲಿ ಇರೋದು ಕೃಷಿಯ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಕಟ್ಟಡಗಳು ಮತ್ತು ಸ್ವಲ್ಪ ಮಾರ್ಕೆಟ್ನಲ್ಲಿ ತಾಲೂಕು ಪ್ರದೇಶ ಇರೋದ್ರಿಂದ ಮಾರ್ಕೆಟ್, ತರಕಾರಿ ಮಾರ್ಕೆಟು, APMC ಮಾರ್ಕೆಟು, ಕಿರಾಣಿ ಇಂಥ ಕೆಲವೊಂದು ಬಿಸ್ನೆಸ್ಗಳನ್ನು ಮಾಡೋರು ಕೂಡ ಅಲ್ಲಿರ್ತಾರೆ. ಹೆಚ್ಚಿನ ಅಂಶ ಕಟ್ಟಡ ಕಾರ್ಮಿಕರು ಮತ್ತು ಕೃಷಿ ಕೂಲಿ ಕಾರ್ಮಿಕರು ಅಲ್ಲಿರೋದು. ಇನ್ನು ಜಮೀನು ಇರ್ತಕ್ಕಂಥವ್ರು ಜಮೀನು ಕೆಲಸಗಳನ್ನು ಮಾಡಿಕೊಂಡು ಆ ಮಹಿಳೆ ಎರಡೂ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಅಧಿಕಾರಿಗಳನ್ನು ಇಲ್ಲ, ಇವರು ಕೃಷಿ ಕೂಲಿಕಾರರಿದ್ದಾರೆ, ಇವರು ಕಟ್ಟಡ ಕಾರ್ಮಿಕರಲ್ಲ ಅಂತ ಹೇಳಿ ಒಂದು ವರದಿಯನ್ನು ಮಾಡಿಕೊಂಡು ಬಂದು ಅರ್ಜಿಯನ್ನು ತಿರಸ್ಕಾರ ಮಾಡಿದ್ರು. ಅದಕ್ಕೆ ನಾವು ಮತ್ತೆ ಹೋಗಿ ಲೇಬರ್ ಆಫೀಸ್ನಲ್ಲಿ ವಿನಂತಿ ಮಾಡಿಕೊಂಡಾಗ ALC ಅವರಿಗೆ, ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರಿಗೆ, ಇಲ್ಲ ನೀವು ಇದಕ್ಕೆ ಏನಪ್ಪ ಅಂದ್ರೆ ALC ಅವ್ರಿಗೆ ಮನವಿಯನ್ನು ಕೊಡ್ರಿ, ಅದು ಕೋರ್ಟ್ನಲ್ಲಿ ಹಿಯರಿಂಗ್ ಮಾಡ್ತಾರೆ, ಎಲ್ಲ ಡಾಕ್ಯುಮೆಂಟ್ಸು ಗವಾಸಾಕ್ಷಿ ಹೇಳ್ತಾರೆ, ಅದನ್ನು ಕೊಡ್ರಿ, ನಿಮ್ಮ ಕೆಲಸ ಮಾಡಿಕೊಡ್ತಾರಂತ ಅವ್ರು ಹೇಳಿದರು. ಅದ್ರ ಪ್ರಕಾರ ಮಾಡಿ ಹತ್ರ ಹಿಯರಿಂಗ್ ಆಯಿತು. AP ಗವಳಿ ಮಾಡಬೇಡ, ಹೊರಗೋರಿ, ಅಲ್ಲಿ ಹೊರಗೋರಿ. ಹಿಯರಿಂಗ್ ಆಯಿತು, ಎಲ್ಲ ಗವಾಸಾಕ್ಷಿ ತಂದರು, ಭಾಳ ಡೀಪಾದ ಡಾಕ್ಯುಮೆಂಟ್ಸ್ಗಳು ಕೂಡ ಕೇಳಿದರು. ನೀವು ಯಾವ ಮನೆ ಕಟ್ಟಡ ಕೆಲಸಕ್ಕೆ ಹೋಗ್ತಾಯಿದ್ರಿ, ಅವ್ರ ಹೆಸರೇನು, ಅವ್ರ ಮನೆ ಎಲ್ಲಿ ಬರ್ತಾಯಿದೆ, ಅವ್ರದ್ದು ಫೋಟೋ ಕೊಡ್ರಿ, ನಿಮ್ಮ ಫೋಟೋ ಕೊಡ್ರಿ, ಅವ್ರ ಹೆಸರು, ಅವ್ರ ಕಡೆಯಿಂದ ಸಹಿ ಮಾಡಿಸ್ಕೊಂಡು ಬರ್ರಿ, ಅವ್ರನ್ನೂ ಕರ್ಕೊಂಡು ಬರ್ರಿ. ನೀವು ಯಾರ ಹತ್ರ ಕೆಲಸಕ್ಕೆ ಹೋಗ್ತಾಯಿದ್ರಿ ಗೌಂಡಿ, ಅವ್ರನ್ನೂ ಕರ್ಕೊಂಡು ಬರ್ರಿ. ಅವ್ರನ್ನೂ ಕರ್ಕೊಂಡು ಬಂದ್ವಿ. ಇಲ್ಲ, ಈ ನೀವು ಕಟ್ಟಿರ್ತಕ್ಕಂಥ ಮನೆ ಪರ್ಮಿಷನ್ ಪೇಪರ್ ಇದೆಯಲ್ಲ ರೀ, ಅದನ್ನು ತೊಗೊಂಡು ಬರ್ರಿ ಅಂದರು. ಒಬ್ಬ ಸಾಮಾನ್ಯ ದುಂಡಾಳ ಕೆಲಸ ಮಾಡ್ತಕ್ಕಂಥ ಮಹಿಳೆ, ಅನಕ್ಷರಸ್ತೆ, ಇಷ್ಟು ಆಳವಾದ ದಾಖಲಾತಿ, ಇಷ್ಟು ಒಂದು ಕೋರ್ಟ್ ಹಿಯರಿಂಗಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ನಾವು ನೋಡ್ತಾ ಇದ್ದೇವೆ. ಅಂದರೆ ಅವರು ಕಟ್ಟಡ ಕಾರ್ಮಿಕರು ಅಲ್ವೋ ಹೌದು ಅಂತ ನಿರ್ಧಾರ ಮಾಡಿಕೊಂಡು ಕಾರ್ಡ್ ಮೊದಲೇ ಜಾರಿ ಮಾಡಿರ್ತಾರೆ. ಮತ್ತು ಇಷ್ಟೆಲ್ಲ ಡೀಪಾದ ಪರಿಶೀಲನೆ ನಂತರನೂ ಇಲ್ಲ, ಇವರು ಕಟ್ಟಡ ಕಾರ್ಮಿಕರು ಮನೆ ಪರ್ಮಿಷನ್ ಪೇಪರ್ ತಂದು ಕೊಟ್ಟಿಲ್ಲ, ಹಾಗಾಗಿ ಆ ಮನೆ ಕಟ್ಟಡನೇ ಅಲ್ಲಿ ಫಿಸಿಕಲಿ ಆಗಿಲ್ಲ ಅಂತಕ್ಕಂಥ ನಿರ್ಧಾರಕ್ಕೆ ಬಂದು ಕಮಿಷನರ್ ಸಾಹೇಬರು ಅರ್ಜಿ ಡಿಸ್ಪೋಸ್ ಮಾಡಿ ಮತ್ತೆ ಮದುವೆ ಧನ ಸಹಾಯ ತಿರಸ್ಕರಿಸಿದ್ರು. ಅಲ್ಲಿಗೆ 2 ವರ್ಷದ ಹೋರಾಟ ಆಯಿತು ಸಮಯ. ಮತ್ತು ಆ ಕಾಗದ ಪತ್ರಗಳನ್ನು ತಗೊಂಡು ಜಿಲ್ಲಾ ಮಟ್ಟದ ಗ್ರಾಹಕರ ನ್ಯಾಯಾಲಯಕ್ಕೆ ಹೋಗ್ಬೇಕು. ಆ ಮಹಿಳೆ ಅಲ್ಲಿ ಒಂದು 10-20% ಫೀಸ್, ವಕೀಲ್ ಫೀಸ್ ಕೊಡ್ಬೇಕು, ಅದು ಕಷ್ಟ. ಮತ್ತು ಕಲಬುರಗಿ ಜಿಲ್ಲಾಧಿಕಾರಿ ಅವರಿಗೆ ಎಲ್ಲ ಮನವಿ ಮಾಡೋದು ಏನೂ ಆಗಲಿಲ್ಲ. ಆ ಮಹಿಳೆ ಈ ಮಧ್ಯೆ ಮಗಳ ಮದುವೆ ಖರ್ಚು, ಅದರ ಸಾಲ ಸೂಲ ಅದು ಆಗಿತ್ತು. ಇದ್ರ ಸಲುವಾಗಿ 10-12 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಮತ್ತೆ ಓಡಾಡಿ ಮತ್ತು ಆ ಮಹಿಳೆ ತುಂಬ ಸಫರಾಗಿ ತುಂಬ ಸರ್ಕಾರ ಮತ್ತು ಇಲಾಖೆ ವಿರುದ್ಧ ಹಿಡಿ ಶಾಪವನ್ನು ಹಾಕ್ತಕ್ಕಂಥದ್ದು ಓಡಾಡಿರೋರು ನಮ್ಮ ಮೇಲೆ ಎಲ್ಲ ಹಿಡಿ ಶಾಪ ಹಾಕಿರೋದನ್ನು ನಾವು ಈ ಹಂತದಲ್ಲಿ ಗಮನಿಸಿವಿ. ಮತ್ತು ಇವತ್ತು ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಮದುವೆ ಸಹಾಯಧನ ಅರ್ಜಿ ತಿರಸ್ಕಾರ. ಮತ್ತು ಕಾರ್ಮಿಕರು ಅಂದರೆ ಯಾರು ಅಂತ ತಾವು ನಿರ್ಧಾರ ಮಾಡ್ಕೊಂಡೇ ಕಾರ್ಡ್ ಕೊಟ್ಟಿದ್ದೀರಿ. ಮತ್ತು ಕಾರ್ಮಿಕರು ಹೌದಾ ಅಲ್ಲ ಅಂತ ಮತ್ತೆ ಇನ್ನೊಂದು ಸರಿ ರೀಟೆಸ್ಟ್ ಮಾಡ್ತಕ್ಕಂಥದ್ದು ಏನು ಇದೆ ಅವಶ್ಯಕತೆ? ದಯವಿಟ್ಟು ಕಾರ್ಮಿಕರ ಸಲುವಾಗಿ ಕೇಂದ್ರ ರಾಜ್ಯ ಹಲವಾರು ಸರ್ಕಾರಿ ಯೋಜನೆಗಳನ್ನು ಮಾಡ್ತಾ ಇದೆ. ಆದರೆ
ನಾವೆಲ್ಲರೂ ಇದಕ್ಕೆ ಸರ್ಕಾರ ಪರಿಹಾರವನ್ನು ಕೊಡಬೇಕಂತ ಹೇಳಿ ಮೂಲಕ ವಿನಂತಿಯನ್ನು ಮಾಡ್ತಾಯಿದ್ದೀವಿ. ಧನ್ಯವಾದಗಳು.